ಕಾಂಗ್ರೆಸ್ ಪಕ್ಷದ ಪರಿಶ್ರಮ ಮತ್ತು ಕಾಂಗ್ರೆಸ್ ಪಕ್ಷದ ಕಲೆಕ್ಟಿವ್ ಎಫರ್ಟ್ಸು ಮತ್ತು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳು ಕಾಂಗ್ರೆಸ್ ಪಕ್ಷನ ಯಾವತ್ತೂ ಕೈ ಹಿಡಿಯುತ್ತೆ ಅಂತ ನಾನು ಹೇಳ್ತೀನಿ. ರೆಸಾರ್ಟ್ಗೆ ಹೋಗುವಂಥದ್ದು ತಪ್ಪು ಮಾಹಿತಿ. ಏನಾಯಿತು ಅಂದರೆ ಅಡ್ಡ ಮತದಾನ ಆಗುತ್ತೆ ಅನ್ನೋ ಭೀತಿಯಿಂದ ನಾವು ರೆಸಾರ್ಟ್ಗೆ ಹೋಗಲಿಲ್ಲ. ಕೆಲವೊಂದು ಶಾಸಕರು ಮೊದಲನೇ ಸತಿ ಆಯ್ಕೆ ಆಗಿದ್ರು, ಅದಾದಮೇಲೆ ಇಲ್ಲಿ ರಾಜ್ಯಸಭಾ ವೋಟಿಂಗೇ ಬೇರೆ ಥರ ಇರುತ್ತೆ, ವೋಟಿಂಗ್ ಪ್ಯಾಟ್ರನ್ ಬೇರೆ ಥರ ಇರುತ್ತೆ. ಅದರ ಒಂದು ವರ್ಕ್ಶಾಪ್ ಮಾಡಬೇಕಾಗಿತ್ತು. ಹೊಸದಾಗಿ ಆಯ್ಕೆ ಆಗಿರುವಂಥ ಶಾಸಕರಿಗೆ ವರ್ಕ್ಶಾಪ್ ಮಾಡಿರೋದ್ರ ಜೊತೆಯಲ್ಲಿ ವರ್ಕ್ಶಾಪು ಮಾಡಿದ್ದಾರೆ. ಅದಾದಮೇಲೆ ಒಂದು ಸತಿ ಟ್ರಯಲ್ ಆಗಿ ವೋಟಿಂಗ್ ಹೆಂಗಿರಬೇಕು, ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡ್ತಾರೆ. ಈಗ ನಮ್ಮಲ್ಲಿ 100 ಜನ ಎಮ್.ಎಲ್.ಎಸ್ ಇದೆ, 100 ಜನ ಫಸ್ಟ್ ಪ್ರಿಫರೆನ್ಸ್ ಕ್ಯಾಂಡಿಡೇಟ್ ಒಬ್ಬರಿಗೆ ಕೊಟ್ಟರೆ ಸೆಕೆಂಡ್ ನಮ್ಮಲ್ಲಿ 3 ಜನನ ನಾವು ರಾಜ್ಯಸಭೆಗೆ ಕಳಿಸ್ಬೇಕಾಗತ್ತೆ. ಇಷ್ಟಿಷ್ಟು ವೋಟ್ ಮಿನಿಮಮ್ ಬರಬೇಕಾಗತ್ತೆ. 45 ವೋಟ್ ಮಿನಿಮಮ್ ಬಂದರೆ ಅವರು ಆಚೆ ಬರೋಕ್ಕಾಗತ್ತೆ. ಅದರ ನಾಲೆಡ್ಜ್ ಇಲ್ಲ ಅಂದರೆ ನಿನ್ಗೆ ಇಷ್ಟ ಬಂದಿರೋರು ನೀವು ಹಾಕಿ ಅಂತ ಬಿಟ್ಟುಬಿಟ್ರೆ ಅವಾಗ ಇಷ್ಟ ಬಂದಿರೋರು 100 ಜನ ಒಬ್ಬರದೇ ಫಸ್ಟ್ ಪ್ರಿಯಾರಿಟಿ ಕೊಟ್ಟರೆ ಸೆಕೆಂಡ್ ಪ್ರಿಯಾರಿಟಿ ಥರ್ಡ್ ಪ್ರಿಯಾರಿಟಿ ಬೇರೆಯವ್ರಿಗೆ ಕೊಟ್ಟಾಗ ಹೇಗೆ ಗೆಲ್ಲಕ್ಕಾಗತ್ತೆ ಅವರೆಲ್ಲ. ಪ್ರಕಾಶ್ ಕಲರ್ ಕ್ಯಾಪ್ಸಿಕಮ್ ಕೃಷಿಯಲ್ಲಿ ಎಕರೆಗೆ 12 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇಂಥವೆಲ್ಲ ದೂರದೃಷ್ಟಿ ಇಟ್ಕೊಂಡು ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು, ಸರಿಯಾದ ಮಾರ್ಗದರ್ಶನ ಕೊಡಬೇಕು, ಮಾಹಿತಿ ಕೊಡಬೇಕು. ಅದಾದಮೇಲೆ ಅವ್ರನ್ನ ಎಜುಕೇಟ್ ಮಾಡಬೇಕು, ವರ್ಕ್ಶಾಪ್ ಮಾಡಬೇಕು, ಒಂದು ಟ್ರಯಲ್ ಆಗಿ ವೋಟಿಂಗೇ ಮಾಡಿಸ್ಬಿಡ್ಬೇಕು ಅಂತ ಒಂದು ಹೋಮ್ವರ್ಕ್ ಎಲ್ಲ ಮಾಡಿದ್ರು, ಯಶಸ್ವಿ ಆಗಿದ್ದೀವಿ. ಬಿಜೆಪಿನಲ್ಲಿ ಮೇಡಮ್ ಇಬ್ರು ಶಾಸಕರು ಮೀಟಿಂಗ್ ಆಗಿದೆ, ಬಿಜೆಪಿಯಿಂದ ಇಬ್ರು ಹಾಕಿದ್ದಾರೆ ಅಲ್ಲ. ಕಾಂಗ್ರೆಸ್ ಪಕ್ಷ ಸಮುದ್ರ ಇದ್ದಂಗೆ, ಯಾರು ಬಂದರೂ ತಾಯಿ ಥರ ಎಲ್ಲರನ್ನೂ ಜೊತೆಯಲ್ಲಿ ಹಾಕ್ಕೊಂಡು ಹೋಗುತ್ತೆ. ಬರಲಿ ಅಂತ ಆಸೆ ಪಡ್ತೀವಿ. ಯಾರ್ಯಾರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನ, ಕಾಂಗ್ರೆಸ್ ಪಕ್ಷದ ಬಗ್ಗೆ ನಂಬಿಕೆ ವಿಶ್ವಾಸ ಇಟ್ಕೊಂಡು ಬರ್ತಾರೆ, ಎಲ್ಲರನ್ನೂ ಬರಲಿ ಅಂತ ಅವ್ರು ಬಿಟ್ಟು ಹೋಗಿದ್ದವರು ಪ್ರೀತಿಯಿಂದ ವಿಶ್ವಾಸದಿಂದ ಕರ್ಕೊಂತೀವಿ. ಬಿಟ್ಟು ಹೋಗಿರೋರು ಮತ್ತೆ ಬರ್ತಾ ಇದ್ದಾರೆ ಅಂದರೆ ಅವ್ರಿಗೇನೋ ತಪ್ಪಿನ ಅರಿವು ಆಗಿರ್ಬೋದಲ್ಲ, ಲೋಕಸಭೆ ಚುನಾವಣೆ ನೀವೇ ಬಂದ್ರ